ಎಲ್ರಿಗೂ ನಮಸ್ಕಾರ. ಇದು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಎಲ್ಲ ಪೇರೆಂಟ್ಸು ಹಾಗೂ ಮಕ್ಕಳು ಕೂಡ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡಲೇಬೇಕು. ಏನಪ್ಪ ಅಂತಂದರೆ, ನಮ್ಮ ಪಕ್ಕದ ಮನೆಯವ್ರು ಏನು ಮಾಡಿದ್ರು ಇತ್ತೀಚೆಗೆ ಅಂದರೆ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅಂದರು. ಅದು ಎಷ್ಟು ಕಡಿಮೆ ಗೊತ್ತಾ? 25ಕ್ಕೆ 24 ಬಂದಿದೆ. ಅದು ಕಡಿಮೆ ಅಂತೆ. ಒಂದು ಹಾಫ್ ಮಾರ್ಕು ಪೇಪರಲ್ಲಿ ಬಂದಿದೆ, ಬಟ್ ಅವರು ಹಾಕ್ತಾ ಇಲ್ಲ, ಹಾಫ್ ಮಾರ್ಕ್ನ ಕನ್ಸಿಡರ್ ಮಾಡ್ತಿಲ್ಲ ಅಂತ ಪೇರೆಂಟ್ಸು ಸ್ಕೂಲ್ ಹತ್ರ ಹೋಗಿ ಮಾರ್ಕ್ಸ್ನ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಹೌದು, ಮಕ್ಕಳಿಗೆ ಮಾರ್ಕ್ಸ್ಗಿಂತ ಜನರಲ್ ನಾಲೆಡ್ಜು ಇಂಪಾರ್ಟೆಂಟು. ಶಾಲೆ, ಸ್ಕೂಲ್ಗಳನ್ನ, ಕಾಲೇಜ್ಗಳನ್ನ ಏನಂತ ಕರೀತಾರೆ? ಜ್ಞಾನ ಮಂದಿರ. ಬಟ್ ಇದು ಜ್ಞಾನ ಮಂದಿರ ಆಗ್ತಿಲ್ಲ, ಮಾರ್ಕ್ಸ್ ಮಂದಿರ ಆಗ್ತಾ ಇದೆ. ಪೇರೆಂಟ್ಸ್ಗಳು ಅಷ್ಟೇ, ಮಕ್ಕಳಿಗೆ ಓದ್ಬಿಡು, ಏನೇನು ಬರುತ್ತೆ ಎಲ್ಲ ಚೆನ್ನಾಗಿ ಗಟ್ಟು ಮಾಡ್ಬಿಡು, ಬೈಹಾಟ್ ಮಾಡ್ಬಿಡು, ಹೋಗಿ ಬರೆದ್ಬಿಡು, ಮಾರ್ಕ್ಸ್ ತೊಗೊಂಬಿಡು, ಅಷ್ಟೇ ಮುಗೀತು. ಅದು ಅಲ್ಲಿಗೆ ಲಿಮಿಟೆಡ್ ಆಗ್ತಾ ಇದೆ. ಯಾಕೆ ಜಾಬ್ಗಳೆಲ್ಲ ಅಷ್ಟೊಂದು ಸಿಗ್ತಾ ಇಲ್ಲ, ಕಮ್ಮಿ ಆಗ್ತಿದೆ ಅಂತಂದರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜೇ ಇಲ್ಲ, ಅವ್ರ ಜ್ಞಾನ ತಗೊತಾ ಇಲ್ಲ. ಬದಲಾಗಿ ಇರೋದನ್ನ ಓದ್ಬಿಟ್ಟು ಮಾರ್ಕ್ಸ್ಗೋಸ್ಕರ ಬರೆದ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ ಅಷ್ಟೇ. ನೀವು ಮಾರ್ಕ್ಸ್ ತಗೊಂಡು ಜನರಲ್ ನಾಲೆಡ್ಜ್ ಇಲ್ಲ ಅಂದರೆ ಏನಾಗ್ತಾರೆ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಥರ ಆಗ್ಬಿಡ್ತಾರೆ. ಎಸ್ ಅಲ್ವಾ? ಈಗ ಸ್ಕೂಲು ಕಾಲೇಜ್ಗಳು ಹೆಚ್ಚು ಕಡಿಮೆ ಅದೇ ರೀತಿ ಆಗ್ಬಿಟ್ಟಿದೆ. ಸ್ಕೂಲುಗಳು ಕಾಲೇಜ್ಗಳಲ್ಲೂ ಏನು ಹೇಳ್ತಾರೆ, ಲಾಸ್ಟ್ ಇಯರ್ ನಮ್ಮ ಸ್ಕೂಲಿನ ಸ್ಟೂಡೆಂಟು 99.9 ತೆಗೆದಿದ್ರು, ಈ ಸಲ ನೀವು 100% ತೆಗಿಬೇಕು ಅಂದರೆ ನೀವು ಬರೀ ಆ ಮಾರ್ಕ್ಸ್ಗೋಸ್ಕರನೇ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊತಾ ಇದ್ದೀರಾ, ಕಾಲೇಜಿಗೆ ಕರ್ಕೊತಾ ಇದ್ದೀರಾ, ಮಕ್ಕಳಿಗೆ ಜ್ಞಾನ ಕೊಡಬೇಕು ಅಂತ ಕರ್ಕೊತಾ ಇಲ್ವಾ? ಈಗ ಕೆಲವ್ರು ಮಕ್ಕಳು ಹೇಳ್ತಾರೆ, ಅವ್ರು ಓದಿದ್ನೆಲ್ಲ ಟಕ್ಕಂತ ಮರ್ತೋಗ್ಬಿಡ್ತಾರೆ, ಅಥವಾ ಫುಲ್ಲು ಎಲ್ಲ ಓದಿ ಮುಗಿಸಿರ್ತಾರೆ, ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮರ್ತೋಗುತ್ತೆ ಅಂತ. ಯಾಕೆ ಅಂದರೆ ಅವ್ರು ಬೈಹಾಟ್ ಹೊಡೆದಿರ್ತಾರೆ, ಅವ್ರ ಕಾನ್ಸೆಪ್ಟ್ನೇ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಮನೇಲಿರೋ ಪ್ರೆಷರು, ಸೊಸೈಟಲ್ ಪ್ರೆಷರಿಂದ ಅವ್ರು ಓದ್ಕೊಂಡು ಹೋಗಿರ್ತಾರೆ, ಬೈಹಾಟ್ ಹೊಡ್ಕೊಂಡು ಹೋಗಿರ್ತಾರೆ ಹೊರತು ಅದನ್ನ ಅರ್ಥ ಮಾಡಿಕೊಂಡು ನಾನು ಇದನ್ನ ತಿಳ್ಕೋಬೇಕು ಅಂತ ಅವ್ರು ಓದಿರಲ್ಲ, ಅದಕ್ಕೆ ಅವರು ಮರ್ತೋಗ್ತಾ ಇರ್ತಾರೆ. ಆದ್ದರಿಂದ ಏನು ಮಾಡಬೇಕು, ನೆಕ್ಸ್ಟ್ ಟೈಮ್ ನೀವು ಓದಿಸ್ತಾ ಇದ್ದೀರಾ ಅನ್ನುವಾಗ ಆ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡಿಸಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಮಕ್ಳಿಗೆ ಹೇಳಿ. ಆವಾಗ ಅವರು ಮರೆಯೋ ಚಾನ್ಸೇ ಇರೋದಿಲ್ಲ, ಓನಾಗಾದರೂ ಸಹ ಬರ್ಬಿಟ್ಟು ಬರ್ತಾರೆ. ಹಾಗೆ ಇದನ್ನು ಪ್ರಾಕ್ಟಿಕಲ್ ಲೈಫಲ್ಲೂ ಕೂಡ ಅವ್ರು ಅಳವಡಿಸ್ಕೊಂಡು ಇನ್ನೊಬ್ರಿಗೆ ಈ ವಿಷಯನ ಹೇಳ್ಕೊಡೋಕ್ಕೂ ಸಹಕಾರಿಯಾಗುತ್ತೆ. ಏನಂತೀರಾ? ನಾವು ಕೊಟ್ಟಂತಹ ಮಾಹಿತಿನ ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.